ಮಹಾಮಾಯಿ, ತ್ರಿಶೂಲ ಒಬ್ಬನೇ ಎಲ್ಲಿಗೂ ಹೋಗುತ್ತಿದ್ದಾನೆ? ಪಾವನನ್ನು ಹಿಂಬಾಲಿಸೋಣ. ನನ್ನ ಮಂತ್ರ ಪ್ರಯೋಗ ಮಾಡಲು ಸರಿಯಾದ ಸಮಯ. ಇದೇ ತರ ಇದೆಯಲ್ಲ? ಇದೇ ನಾಗಕರ್ಣಿಕ ಪುಷ್ಪ. ನಾನು ಇಷ್ಟೊತ್ತು ಹುಡುಕ್ತಾ ಇದ್ದಿದ್ದು ಹೂವ ಇಲ್ಲೇ ಇದೆ. ಓ ದೇವ್ರೇ, ವಾವ್, ಎಷ್ಟು ಚೆನ್ನಾಗಿದೆ ಈ ಹೂವು. ಅಯ್ಯೋ, ಇದೇನಿದು ಇಷ್ಟೊಂದು ಹೈಟಲ್ಲಿ ಬಿಟ್ಟಿದೆ ಹೂವು? ಗಿಡದಲ್ಲಿ ಬಿಟ್ಟಿರತ್ತೆ ಅನ್ಕೊಂಡ್ರೆ ಮರದಲ್ಲಿ ಬಿಟ್ಟಿದೆಯಲ್ಲ, ಏನ್ ಮಾಡೋದು? ಏನ್ ಬೇಕಾರಾಗ್ಲಿ, ಶಿವಾನಿಗೆ ಈ ಹೂ ಇಷ್ಟ ಅಂದ್ಮೇಲೆ ಎಲ್ಲಿದ್ರು ಸರಿ ಇದನ್ನ ತಗೊಂಡು ಮಹಾಮಾಯಿ, ಅವನು ಅಲ್ಲೇ ಬಿದ್ದಿದ್ದಾನೆ, ಎದ್ದೇಳುತ್ತಿಲ್ಲ. ನನಗೇನೋ ಅನಿಸುತ್ತಿದೆ ಅವನು ಮೂರ್ಛೆ ಬಿದ್ದಿರಬಹುದು ಎಂದು. ಒಳ್ಳೆಯದೇ ಆಯ್ತು. ನನ್ನ ಮಂತ್ರ ಪ್ರಯೋಗ ಮಾಡೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಆದಿಶೇಷ ಯಾರು ಎನ್ನುವುದು ತಿಳಿದುಕೊಳ್ಳೋದಕ್ಕೆ ಅನುಕೂಲವಾಯಿತು. ಹೋಗು ಅಗ್ನಿಚಕ್ರ, ಹೋಗು. ಆ ತ್ರಿಶೂಲನ ಮೇಲೆ ನಿನ್ನ ಶಕ್ತಿಯನ್ನು ಪ್ರಯೋಗ ಮಾಡು.
ಏನಿದು? ಅಗ್ನಿ ಚಕ್ರ ನಾಶವಾಯಿತಲ್ಲ. ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟು ಸಿದ್ಧಿಸಿಕೊಂಡು ಬಂದ ನನ್ನ ಮಂತ್ರ ಶಕ್ತಿ ತ್ರಿಶೂಲನನ್ನು ನಾಶ ಮಾಡಲು ಆಗುತ್ತಿಲ್ವಲ್ಲ. ಮಹಾಮಾಯಿ, ನನಗೇಕೋ ಅವನೇ ಆದಿಶೇಷ ಅನಿಸುತ್ತಿದೆ. ಅವನು ಆದಿಶೇಷನಲ್ಲ. ಅವನು ಆದಿಶೇಷನಾಗಲು ಸಾಧ್ಯವಿಲ್ಲ. ನನ್ನ ಮೊಮ್ಮಗನೇ ಆದಿಶೇಷ. ಹಾಗಾದ್ರೆ ನಿಮ್ಮ ಮಂತ್ರಶಕ್ತಿ ಅವನಿಗೇನೂ ಮಾಡಿಲ್ಲಲ್ಲ, ಏಕೆ? ಓಹೋ, ನನ್ನ ಮಂತ್ರಶಕ್ತಿ ಪ್ರಯೋಗವಾಗಲು ಸಾಧ್ಯವಾಗುತ್ತಿಲ್ಲ. ಯಾವುದೋ ಶಕ್ತಿ ನನ್ನ ಮಂತ್ರಶಕ್ತಿಯನ್ನು ತಡೆಯುತ್ತಿದೆ. ಯಾವುದು? ಯಾವ ಶಕ್ತಿ ಅದು? ನನ್ನ ಶಕ್ತಿಯನ್ನು ಮೀರಿಸುವ ಶಕ್ತಿ ಯಾವ ಶಕ್ತಿ ಅದು? ಆದಿಶೇಷ, ಪೂಜೆ ಮುಗಿತಾ? ಮುಗೀತು. ಪೂಜೆ ಮಾಡುವಾಗ ಯಾವುದೋ ರೀತಿಯ ಬೆಳಕು ನನ್ನ ಮೇಲೆ ಬಿದ್ದಾಗಾಯ್ತು. ಅದೇನು ಅಂತ ಗೊತ್ತಾಗ್ಲಿಲ್ಲ. ಅದು ಪರಮೇಶ್ವರನ ಆಶೀರ್ವಾದ. ಆ ಬೆಳಕು ನಿನ್ನ ಮೇಲೆ ಬಂದಿದೆ ಅಂದರೆ ಅವನ ದೃಷ್ಟಿ ನಿನ್ನ ಮೇಲಿದೆ ಅಂತ ಅರ್ಥ. ಆದಿಶೇಷ, ಪವಾಡ ನಡೆಯುವ ಸಮಯ ಹತ್ತಿರ ಬರುತ್ತಿದೆ. ಪ್ರತಿ ವರ್ಷ ದುರ್ಗಾಷ್ಟಮಿ ದಿನ ನೀನು ಏಕಾಂತ ಪೂಜೆ ಮುಗಿಸಿದ ನಂತರ ಅವರು ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡುತ್ತಿದ್ದರು. ಇಂದು ಕೂಡ ಅವರು ಬರುತ್ತಾರೆ, ನಮಗೆ ಆಶೀರ್ವಾದ ಮಾಡುತ್ತಾರೆ. ಯಾರೋ ಬರ್ತಾರ? ಯಾರು? ನಿನಗೆ ಗೊತ್ತಾಗ. ನಾಗಲೋಕದ ಕುಲದೇವರು ಸದಾ ಶಿವನ ಜೊತೆಯಲ್ಲೇ ಇರುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ವರ್ಷಕ್ಕೊಮ್ಮೆ ಅದು ದುರ್ಗಾಷ್ಟಮಿ ದಿನ ಕಾಣಿಸಿಕೊಳ್ಳುತ್ತದೆ. ಇಂದು ಈ ಸರ್ಪದ ಬಳಿ ನಾವೇನೇ ಬೇಡಿಕೊಂಡರೂ ಅದು ಸಾಧ್ಯ ಆಗುತ್ತದೆ. ಇಷ್ಟು ವರ್ಷ ದುರ್ಗಾಷ್ಟಮಿಯ ಪೂಜೆ ನಿಂತು ಹೋಗಿ ನಮಗೆ ಈ ಸರ್ಪದ ದರ್ಶನದ ಭಾಗ್ಯ ದೊರಕಿರಲಿಲ್ಲ. ಇಂದು ನಿನ್ನಿಂದ ಇದು ಸಾಧ್ಯ ಆಗಿದೆ. ಕೈ ಮುಗಿದು ನಿನ್ನ ಮನಸ್ಸಲ್ಲಿರುವುದನ್ನು ಕೇಳಿಕೊ, ಅದು ಸಾಧ್ಯ ಆಗುತ್ತದೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಕಿನಿಂ ಶೈಲಚಂದನ ಚರ್ಚಿತಾಯ नंदीश्वर प्रमथनाथ महेश्वराय मंदार पुष्प बहुपुष्प सुपूजिताय दिव्याय देवाय दिगंबराय तस्मै यकाराय नमः शिवाय। ಮಹಾಮಾಯಿ, ಮುಂದಿನ ದಾರಿ ಏನು? ಬಂದ ದಾರಿಗೆ ಸುಂಕ ಇಲ್ಲದೆ ಹಿಂತಿರುಗಿ ಹೋಗುವುದೇ? ಇಲ್ಲ, ಅದು ಯಾವ ಶಕ್ತಿ ಎನ್ನುವ ಸತ್ಯ ತಿಳಿಯುವವರೆಗೂ ನಾನಿಲ್ಲಿಂದ ಹಿಂತಿರುಗುವುದಿಲ್ಲ. ಮಹಾಮಾಯಿ, ಸತ್ಯ ತಿಳಿಯಲು ಹೇಗೆ ಸಾಧ್ಯ? ನಿಮ್ಮ ಮಂತ್ರಶಕ್ತಿ ಫಲ ಕೊಡಲಿಲ್ಲವಲ್ಲ? ನನ್ನ ಮಂತ್ರಶಕ್ತಿ ಫಲ ಕೊಡದಿದ್ರೆ ಏನಂತೆ? ನನ್ನ ವಿಶೇಷವಾದ ಮಂತ್ರದಂಡದ ಶಕ್ತಿ ಅಗಾಧವಾದದ್ದು. ಆದಿಶೇಷ, ನೀನು ಯಾರಿಂದಲೂ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದ್ರೆ
ನನ್ನ ವಿಶೇಷವಾದ ಮಂತ್ರದಂಡದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೋಗು, ನಿನ್ನ ಶಕ್ತಿಯನ್ನು ಪ್ರಯೋಗಿಸು. ಆದಿಶೇಷ, ನಿನ್ನ ಜನ್ಮ ರಹಸ್ಯ ಇಂದು ತಿಳಿಯಲೇಬೇಕು. ಏನಿದು? ನನ್ನ ಮಂತ್ರ ದಂಡವನ್ನು ತಡೆದವರು ಯಾರು? ಯಾವ ಶಕ್ತಿ ಅದು? ಯಾರದು? ಶಿವಾನಿ ಅವರೇ, ಏನಾಯ್ತು ಇಲ್ಲಿ? ನಾನೊಂದು ಸೆಕೆಂಡ್ ಉಸಿರಾಡೋದನ್ನೇ ಮರ್ತ್ಬಿಟ್ಟಿದ್ದೆ. ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಯಾರೋ ಬರ್ತಾರೆ ಅಂತ ಹೇಳಿದ್ರಿ, ನೋಡಿದ್ರೆ ಹಾವು ಬಂತು. ಏನ್ ನಡೀತಾ ಇದೆ ಇಲ್ಲಿ? ಒಂದು ಅರ್ಥನೇ ಆಗ್ತಿಲ್ಲ ನಮಗೆ. ಅದು ಹಾಗೆ ಆದಿಶೇಷ, ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರೋದು ನನ್ನ ಎಷ್ಟು ದಿನಗಳ ಕನಸಾಗಿತ್ತು ಗೊತ್ತಾ? ಅದು ಇಂದು ನೆರವೇರಿದೆ. ನನಗೆ ಎಷ್ಟು ಸಂತೋಷ ಆಗುತ್ತಿದೆ ಎಂದರೆ ನನ್ನ ಸಂಭ್ರಮವನ್ನು ಹೇಳಿಕೊಳ್ಳಲು ಪದಗಳೇ ಸಿಗುತ್ತಿಲ್ಲ. ಶಿವಾನಿ ಅವರೇ, ನೀವಿಷ್ಟು ಖುಷಿಯಾಗಿರೋದನ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ. ನೀವು ಯಾವಾಗಲೂ ಇಷ್ಟು ಖುಷಿಯಾಗಿರ್ತೀರಾ ಅಂದ್ರೆ ನೀವು ಹೇಳಿದಾಗಲೆಲ್ಲ ಈ ಜಾಗಕ್ಕೆ ಬರ್ತೀನಿ. ಇನ್ಮೇಲೆ ಇಲ್ಲಿಗೆ ಬರೋ ಪ್ರಸಂಗಗಳು ತುಂಬಾನೇ ಬರುತ್ತೆ. ಬನ್ನಿ, ಬಾ ಕೂತ್ಕೋ. ಶಿವಾನಿ, ಏನ್ ಮಾಡ್ತಿದ್ಯಾ? ಪೂಜೆ. ಇದೆಲ್ಲ ನನಗೆ ಯಾಕೆ? ದೇವ್ರಿಗೆ ಪೂಜೆ ಮಾಡು. ನೀನು ಆ ಪರಮೇಶ್ವರನ್ ಪೂಜೆ ಮಾಡಿದೆ, ಈಗ ನಾನು ನಿನ್ನ ಪೂಜೆ ಮಾಡ್ತೀನಿ. ಒಂದು ಹೆಣ್ಣಿಗೆ ಪತಿನೇ ದೇವರು ಅಂದಮೇಲೆ ನೀನೇ ನನ್ನ ದೇವರು. ಈ ಪೂಜೆ ನಿನಗೆ ಸಲ್ಲಬೇಕು. ಪ್ರತಿ ವರ್ಷ ನನ್ನ ಆದಿಶೇಷನ್ಗೆ ಹೀಗೆ ಪೂಜೆ ಮಾಡ್ತಿದ್ದೆ. ಈ ಪುಷ್ಪ ಆದಿಶೇಷನ್ಗೆ ಸೇರ್ಬೇಕು. ಅವನನ್ನು ಕಾವಲು ಕಾಯುತ್ತಿದೆಯಲ್ಲ, ಏನಿದರ ಅರ್ಥ? ಮಹಾಮಾಯಿ, ಈ ತ್ರಿಶೂಲ ಸಾಮಾನ್ಯದವನಲ್ಲ. ಇವನಲ್ಲಿ ಏನೋ ವಿಶೇಷವಾದ ಶಕ್ತಿ ಇದೆ. ನನಗೇನೋ ಅನಿಸುತ್ತಿದೆ ಮಹಾಮಾಯಿ, ಇವನೇ ಆದಿಶೇಷನಿರಬಹುದಾ? ಅದನ್ನು ನನಗೆ ಹೇಳಲು ಸಾಧ್ಯವಿಲ್ಲ ಗರುಡ. ಬೇರೆ ಯಾವುದೋ ಶಕ್ತಿ ಇವನಲ್ಲಿ ಇದ್ದರೂ ಇರಬಹುದು. ಇವನು ಯಾರೆಂದು ತಿಳಿಯುವವರೆಗೂ ನಾನು ಬೇರೆ ಏನಾದರೂ ಮಾಡಲೇಬೇಕು.
ಮತ್ತೆ ಪ್ರಯೋಗ ಮಾಡುತ್ತೀರಾ? ಉತ್ತರ ಸಿಗುವವರೆಗೂ ಪ್ರಯೋಗ ಮಾಡುತ್ತಲೇ ಇರುತ್ತೇನೆ. ನನ್ನ ಶಕ್ತಿ ಮೇಲೋ ಅವನ ಶಕ್ತಿ ಮೇಲೋ ನೋಡೇ ಬಿಡುತ್ತೇನೆ. ತ್ರಿವಿಕ್ರಮ್, ನಾನು ನೀನು ಹೀಗೆ ಯಾವಾಗಲೂ ಜೊತೆಯಾಗೇ ಇರಬೇಕು. ಯಾಕೆ? ಅನುಮಾನನ? ನೀನು ನನ್ನ ಆದಿಶೇಷ. ನಿನ್ನ ಮೇಲೆ ನನಗೆ ಯಾವ ಅನುಮಾನವೂ ಇಲ್ಲ. ನನ್ನ ಹಣೆಯಲ್ಲಿ ನಾನು ನಿನಗೆ ಸೇರಬೇಕು ಎಂದು ಆ ಬ್ರಹ್ಮ ಬರದಾಗಿದೆ. ನೀನು ನನಗೆ ಸೇರಬೇಕಾದವನು. ತ್ರಿವಿಕ್ರಮ್, ನಿನ್ನನ್ನು ಹುಡುಕಲು ನನಗೆ 23 ವರ್ಷಗಳು ಬೇಕಾಯಿತು. ನೀನು ಯಾಕೆ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಹೋದೆ? ಹೇಗಾದ್ರೂ ಮನಸ್ಸು ಬಂತು? ನಾನಾ? ಹಾ, ನೀನೆ. ನಿನಗಿನ್ನೂ ಆ ಘಟನೆ ನೆನಪಿಗೆ ಬಂದಿಲ್ಲ ಅನಿಸುತ್ತದೆ. ಗುರುದೇವ ಹೇಳಿದ ಹಾಗೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅದಕ್ಕೆ ನಾವು ಕಾಯಲೇಬೇಕು. ನಿನಗೆ ನನ್ನ ಮಾತುಗಳು ಅರ್ಥವಾಗಲು ಸಮಯ ಹಿಡಿಯುತ್ತದೆ. ಯೋಚಿಸಬೇಡ.